ಎಲ್ಲಾ ಕಾರ್ಡಲ್ಲೂ ಬೆಳ್ಳಿ ಬೆಳ್ಳಿ ಬೆಳ್ಳಿ. ಅದು ನನ್ನ ಹೆಸರು ಹೊಡೆದಾಕಿ ಅವಳ ಹೆಸರು ಬಂದಿದೆ. ಇದೆಲ್ಲ ಹೇಗ್ ಸಾಧ್ಯ? ನನಗೆ ಬರ್ತಿರೋ ಕೋಪಕ್ಕೆ ಎಲ್ಲ ಕಾರ್ಡ್ಗಳಿಗೂ ಬೆಂಕಿ ಹಾಕಿ ಸುಟ್ಟಾಕ್ಬೇಕು ಅನಿಸ್ತಿದೆ. ಯಾರು ಮಾಡಿರ್ಬೋದು ಇದನ್ನ? ನನ್ನ ಜಾಗದಲ್ಲಿ ಬೇರೆಯವ್ರನ್ನ ನೋಡ್ಬೇಕು ಅಂತಿರೋರೇ ಈ ಕೆಲಸ ಮಾಡಿರೋದು. ಮಾಯಾ, ಮೊದಲು ಕಾರ್ಡ್ ಚೆಕ್ ಮಾಡಿದಾಗ ಇದು ಯಾವುದು ಇರಲಿಲ್ಲ. ಈಗ ಹೇಗೆ ಬದಲಾಯ್ತಿದೆಲ್ಲ? ಮುತ್ತು ಮಾವಂಗ್ ಹುಡ್ತಾ ಇದ್ರು ಮಗಳಾಗಿ ಮನೆಗೆ ಬಂದಿದ್ದಾಳಲ್ಲ ಸ್ವಾತಿ, ಅವಳನ್ನೆಲ್ಲ ಮಾಡಿರೋದು. ನನಗೂ ಆ ಸ್ವಾತಿನೇ ಮಾಡಿರೋದು ಅನ್ನಿಸ್ತದೆ. ಈ ಅಕ್ಷರಗಳು ನೋಡು, ಮಕ್ಕಳು ಬರ್ದಂಗೆ ಇಲ್ವಾ? ಬೆಳ್ಳಿ ಏನ್ ಡಬಲ್ ಡಿಗ್ರಿ ಮಾಡಿದಾಳ? 2ನೇ ಕ್ಲಾಸ್ ಓದ್ಕೊಂಡಿದ್ದಾಳ. ಅವಳು ಬರೋದ್ರೂ ಹೀಗೆ ಇರತ್ತೆ. ನಿಮ್ಮಿಬ್ರ ಅನುಮಾನನ ಈಗಲೇ ಕ್ಲಿಯರ್ ಮಾಡ್ತೀನಿ ರೀ. ಬೆಳ್ಳಿ ಬೆಳ್ಳಿ ಬಾರೆ ಇಲ್ಲಿ. ಬನ್ನೆ ಅಕ್ಕ. ಏನ್ ಮಾಯಕ್ಕ? ಅವಳೆಲ್ಲೇ? ಮೇಡಮ್ ಬಂದ್ರ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಎಂತ ಒಳ್ಳೆ ಕೆಲಸ ಮಾಡಿ ಎಷ್ಟು ಚೆನ್ನಾಗಿ ನಿಂತಿದ್ದೀರಾ ನೋಡಿ. ನಿಮ್ಗೆ ಈ ಸರಿ ಇಂಡಿಪೆಂಡೆನ್ಸ್ ಡೇಗೆ ಒಂದು ಪ್ರಶಸ್ತಿ ಕೊಡಿಸ್ತೀನಿ, ಸರಿನಾ? ಅವಳೇನ್ ಮಾಡಿದ್ಲಕ್ಕ? ಏನ್ ಮಾಡಿದ್ಲಾ? ಇಲ್ಲಿ ನೋಡು. ನೀನ್ ಹೇಗ್ ನಡ್ಕೋತಿದ್ಯೋ ಅವಳು ಅದೇ ರೀತಿ ಕಾಪಿ ಮಾಡ್ತಾ ಇದ್ದಾಳೆ. ಇಡಿಯಟ್, ನಿನಗೂ ಮುತ್ತು ಮಾವಂಗೂ ಮದ್ವೆ ಆಗಲ್ಲ ಅಂತ ಗೊತ್ತು ತಾನೆ? ಅಂದ್ಮೇಲೆ ಈ ರೀತಿ ಕೆಲಸ ಎಲ್ಲ ಯಾಕೆ ಮಾಡ್ಬೇಕು? ಹೀಗೆ ಹಠ ಮಾಡ್ತಿರೋ ಒಂದಲ್ಲ ಒಂದಿನ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ. ಅಕ್ಕ, ನಾನೇನ್ ಮಾಡ್ದೆ? ಏಯ್ ನೋಡೆ, ನೋಡು, ಇದನ್ನೆಲ್ಲ ಮಾಡಿರೋದು ನಿನ್ಗೋಸ್ಕರನೇ. ನೀನ್ ಈ ಮನೇಲಿರೋವರೆಗೂ ನನಗಂತೂ ನೆಮ್ಮದಿ ಇಲ್ಲ. ನಿಮ್ಮಿಬ್ರಿಗೂ ಏನ್ ಮಾಡ್ತೀನಿ ನೋಡ್ತೀರಿ. ಅಕ್ಕ, ಇದರಲ್ಲಿ ನಿಮ್ಮ ಹೆಸರನ್ನ ಹೊಡೆದು ಬೆಳ್ಳಿ ಅಂತ ಬರ್ತಿದ್ದು ಸ್ವಾತಿ ಅಲ್ಲ, ನಾನೇ. ನಿನ್ಗೋಸ್ಕರ ಇವಳು, ಇವಳಿಗೋಸ್ಕರ ನೀನು. ಒಟ್ನಲ್ಲಿ ನಮ್ಗಂತೂ ಈ ಕರ್ಮ ನೋಡೋದ್ ತಪ್ಪಲಿಲ್ಲ. ಎಂತ ತ್ಯಾಗ ಮಾಡೋಕ್ಕೂ ರೆಡಿ ಅಲ್ವಾ? ಈ ಕೆಲಸ ಮಾಡಿದವ್ರು ಯಾರು ಅಂತ 2 ನಿಮಿಷದಲ್ಲಿ ಕಂಡುಹಿಡಿತೀನಿ, ನೋಡ್ತೀನಿ. ಅದ್ಕೆ ಹೋಗಿ ಬೆಂಕಿಪಟ್ಟಣ ಮತ್ತೆ ಕರ್ಪೂರ ತಗೊಂಡ್ ಬನ್ನಿ. ಹೋಗಿ ಅದ್ಕೆ. ಈ ಕರ್ಪೂರನ ಇಬ್ಬರ ಕೈ ಮೇಲೆ ಇಟ್ಟು ಹಚ್ತೀನಿ. ಯಾರು ಮೊದಲು ಬಿಸಿಗೆ ಕೈ ಅಲ್ಲಾಡಿಸಿ ಬಿಸಾಕ್ತಾರೋ ಅವ್ರು ಇದನ್ನ ಮಾಡಿಲ್ಲ ಅಂತಾನೆ ತಿಳ್ಕೊದು. ಅವ್ರಿಗೆ ಶಿಕ್ಷೆ ಕೊಡಲ್ಲ, ಬಿಟ್ಬಿಡ್ತೀನಿ. ಆದ್ರೆ ಬಿಸಿ ತಾಕಿದ್ರು ಯಾರು ಕೈ ಅಲ್ಲಾಡಿಸದೆ ಹಾಗೆ ನಿಂತಿರ್ತಾರೋ ಅವರೇ ಈ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಜೀವನದಲ್ಲೇ ನೆನ್ಪಿಟ್ಕೋಬೇಕು ಅಂತ ಪಾಠ ಕಲಿಸ್ತೀನಿ. ಈಗ ಶುರು ಆಗತ್ತೆ ರಿಯಲ್ ಆಟ. ಬೆಳ್ಳಿ, ಕೈ ಹಿಡಿ. ಕೈ ಹಿಡಿ ಅಂದೆ. ಅಕ್ಕ, ಮಾಯಾ, ಏನ್ ಮಾಡ್ತಾ ಇದೀಯಾ? ಮುತ್ತಣ್ಣಗೆ ಏನಾದ್ರು ಗೊತ್ತಾಗ್ಲಿ ಬಿಡು ಬೈರಾ. ಆ ಭಯದಲ್ಲೇ ಬದುಕೋಕ್ಕಾಗಲ್ಲ. ಒಂದೆಲ್ಲ ಫೇಸ್ ಮಾಡ್ಬೇಕು, ಇಲ್ಲ ಶಿಕ್ಷೆ ಅನ್ಭವಿಸ್ಬೇಕು.
ಯಾಕೋತ್ಯ ಮಾಯ ನಿನಗಿನ್ನೂ 2 ಬಿಡಿಸ್ತೀನಿ ನೀರು. ಏನ್ ಹುಚ್ಚಿಡ್ತಿದ್ಯಾ ಮಾಯ ನಿನಗೆ? ಏನ್ ಮಾಡ್ತಿದ್ದೀನಿ ಅಂತ ಮೈ ಮೇಲೆ ಪ್ರಜ್ಞೆ ಇದೆಯಾ? ಅವಳ ಕೈ ಮೇಲೆ ಕರ್ಪೂರ ಇಟ್ಟು ಬೆಂಕಿ ಹಚ್ಚಕ್ ಹೋಗಿದ್ಯಲ್ಲ, ಅವಳಿಗೇನಾದ್ರು ಆಗಿದ್ರೆ? ಅವಳಿಗೇನು ಆಗಲ್ಲ ಮಾವ. ಯಾಕೆ ಗೊತ್ತಾ? ಏನೇ ಕೆಟ್ಟ ವಿಷಯ ಆದ್ರೂ ನನಗೆ ಆಗೋದು. ಅದಕ್ಕೆ ಅಲ್ವಾ ಇಷ್ಟು ದಂಡವಾಗಿ ಬಿದ್ದಿರೋದು. ಈಗ ಬೆಳ್ಳಿ ಮತ್ತೆ ನಿಮ್ ಮುದ್ದಿನ ಮಗಳು ಏನ್ ತಪ್ಪು ಕೆಲಸ ಮಾಡಿದಾರೆ ಅಂತ ಕೇಳ್ತೀರಾ ಅಲ್ವಾ? ತಗೊಳ್ಳಿ ನೋಡಿ. ಇದೊಂದ್ ಕಾರ್ಡಲ್ಲ, ಎಲ್ಲ ಕಾರ್ಡಲ್ಲೂ ನನ್ನ ಹೆಸರನ್ನ ಹೊಡೆದಾಕಿ ಬೆಳ್ಳಿ ಹೆಸರು ಬರ್ದಿದ್ದಾರೆ. ಇದನ್ನ ಯಾರು ಮಾಡಿರ್ಬೋದು? ಒಂದು ಈ ಬೆಳ್ಳಿ, ಇಲ್ಲ ಈ ಸ್ವಾತಿ. ಬೆಳ್ಳಿ, ಇದು ನೀನ್ ಮಾಡಿದ್ದ? ಅಪ್ಪ ಅದು ನಾನು. ಹೌದು ಮಾವ. ನಾನೇ ಬರ್ದಿದ್ದು. ಯಾಕೆ ನನ್ನ ರಕ್ತನ ಹೀರ್ತಿದ್ದೀರಾ? ಈ ರೀತಿ ಮಾಡೋ ಬದಲು ನನ್ನ ಕೊಂದ್ಬಿಡಿ, ಆಗ ನೀವಾದ್ರೂ ನೆಮ್ಮದಿಯಾಗಿರ್ಬೋದು. ಇವ್ರುಗಳಿಗೆ ಅಣ್ಣ ಅಂದ್ರೆ ಇಷ್ಟ ಇಲ್ಲ, ಆಸ್ತಿ ಬೇಕು. ನಿನಗೆ ಮದುವೆ ಆಗಲ್ಲ ಅಂತ ಎಷ್ಟ್ ಸರಿ ಹೇಳಿದ್ರು ಅದೇ ಆಟನ ಮಾಡ್ತಿದ್ಯಲ್ಲ. ಮುತ್ತು ಮಾವ ಮದುವೆ ಆಗಿ ಅಂತ್ಯ, ಮತ್ತೆ ಅದೇ ಕತೆ. ನನ್ನ ಕರ್ಮ. ಹಾಗಲ್ಲ ಮಾವ. ಇನ್ ಹೇಗ್ ಬೆಳ್ಳಿ? ಇನ್ ಹೇಗೆ ಹೇಳು? ನಿನಗೂ ಇವ್ರಿಗೂ ವ್ಯತ್ಯಾಸನೇ ಇಲ್ಲ. ಅವ್ರುಗಳು ಹಿಂಸೆ ಕೊಡ್ತಾರೆ, ನೀನಾದ್ರೂ ಅರ್ಥ ಮಾಡ್ಕೋತಿ ಅಂದ್ರೆ ನೀನು ಹಾಗೆ ನಡ್ಕೊಳ್ತಿದ್ಯಲ್ಲ. ಬರ್ತಾ ಬರ್ತಾ ಮನೆಗೆ ಯಾಕಾದ್ರೂ ಬರ್ತಿದೀನೋ ಅನ್ಸ್ತಿದೆ. ಎಲ್ಲಾದ್ರೂ ಕಣ್ಣು ಕಾಣಿಸ್ತಿರೋ ರೀತಿ ಹೋಗ್ಬಿಡ್ಬೇಕು. ಅಣ್ಣ, ನಮ್ಮನ್ನು ಕ್ಷಮಿಸ್ಬಿಡೋಣ. ಹೇಳಿ, ಮೇಲೆದಳಿ. ನಿಮ್ ಪಾಡಿಗೆ ನೀವು ಇದ್ಬಿಡಿ. ನಿನ್ನ ಮನ್ಸು ನೋಯಿಸ್ಬೇಕು ಅಂತ ನಾವು ಆಸ್ತಿ ಕೇಳಲಿಲ್ಲ ಅಣ್ಣ. ಆ ರೀತಿಯಾದ್ರೂ ನಿನ್ನ ಮದುವೆಗೆ ಒಪ್ಕೊಂತೀಯ ಅಂತ ಹಾಗೆ ನಡ್ಕೊಂಡ್ವಿ. ನಮಗ ಆಸ್ತಿ ಬೇಡ ಅಣ್ಣ, ನೀನ್ ಬೇಕು. ನಿನ್ ಪ್ರೀತಿ ಬೇಕಣ್ಣ. ಏ ಬೈರ, ಶರ್ಮಿಳಾ, ಮೇಲೆದಳಿ, ಎದ್ದೇಳ್ರಿ. ನೀವಿಬ್ರು ನನ್ನ ಪ್ರಾಣ ಕಂಡ್ರು. ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ನನ್ನ ಕ್ಷಮಿಸ್ತೀರಾ? ನೋಡು ಬೈರ, ತಗೋ, ಇದನ್ನ ಮತ್ತೆ ಪ್ರಿಂಟ್ ಮಾಡಿಸು, ಸರಿನಾ? ಶರ್ಮಿಳಾ, ಏನೇ ಕೇಳ್ತಿದ್ಯಾ? ಕಣ್ಣೀರೊರ್ಸ್ಕೊ, ಅಳ್ಬೇಡ. ಈ ಅಣ್ಣ ಭಯಂಗೂ ಇಲ್ವಾ? ಪ್ರಿಂಟ್ ಕೊಟ್ಬಿಡು. ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳ ಮಾಯಾ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾವ. ನಾವೀ ಮದುವೆನ ನಿಲ್ಲಿಸ್ಬಿಡೋಣ. ಮದುವೆ ನಡೆಯೋಕ್ಕೆ ಎಷ್ಟು ಒಳ್ಳೆ ಕಾರಣಗಳಿರುತ್ತೋ ಅದನ್ನು ನಿಲ್ಸೋದಕ್ಕೆ ಅಷ್ಟೇ ಕೆಟ್ಟ ಕಾರಣಗಳಿರುತ್ತೆ. ಪತ್ರಿಕೆಯಲ್ಲಿ ಹೆಸರು ಬದಲಾಯಿತು ಅಂತ ಮದುವೆ ನಿಲ್ಸೋಕ್ಕೆ ನೋಡ್ತಿದ್ಯಲ್ಲ, ನೀನು ತಪ್ಪು ಮಾಡ್ತಿದ್ಯಾ ಅನ್ಸ್ತಿಲ್ವಾ ಮಾಯಾ? ತಪ್ಪೇ ಮಾವ, ಆದರೆ ನೀವು ಹೇಳಿದ್ರಲ್ಲ, ಆ ಕೆಟ್ಟ ಕಾರಣಗಳು ಈ ಮನೆಯಲ್ಲೇ ಇದೆ. ಹೌದು ಮಾವ,
ಈ ಮದುವೆ ನಡಿಬಾರ್ದು ಅಂತ ಒಂದಿಬ್ರು ಬೇಡ್ಕೋತಿದ್ದಾರೆ ಅಂತ ನನಗನ್ನಿಸ್ತಿದೆ. ಅದು ಬೇರೆ ಯಾರೂ ಅಲ್ಲ, ಸ್ವಾತಿ ಮತ್ತು ಬೆಳ್ಳಿ. ಹೇಗೆ ಹೇಳ್ತೀಯ ಮಾಯಾ? ಬೆಳ್ಳಿಗೆ ಮೊದಲಿಂದನೂ ನಿಮ್ಮ ಕಂಡ್ರೆ ತುಂಬ ಇಷ್ಟ ಮಾವ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಸ್ವಾತಿಗೂ ಬೆಳ್ಳಿನೇ ಅಮ್ಮಾಗಿ ಬರಬೇಕು ಅಂತ ಆಸೆ ಇದೆ. ಅವರಿಬ್ರು ಮನೇಲಿರೋವರೆಗೂ ಈ ಮದುವೆ ನಡೆಯಲ್ಲ ಮಾವ. ಅವಳೇನ ಚಿಕ್ಕ ಹುಡುಗಿ ಹೇಳಿದ್ಲು ಅಂತ ನೀನು ಈ ರೀತಿ ನಡ್ಕೊಂಡ್ರೆ ನಿನ್ನ ದಡ್ಡಿ ಅಂತಾರೆ ಮಾಯಾ. ಚಿಕ್ಕ ಹುಡುಗಿನೇ ಮಾವ, ಆದರೆ ಆ ಚಿಕ್ಕ ಹುಡುಗಿನೇ ಮುಂದೆ ದೊಡ್ಡ ಕಾರಣ ಆದರೆ ಏನು ಮಾಡ್ತೀರಾ? ಅವಳು ತುಂಬ ಬುದ್ಧಿವಂತೆ. ಅವಳಿಂದ ಈ ಮದುವೆ ನಿಂತರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ ಮಾವ. ಮದುವೆ ದಿನ ಆಳೋದ್ ಬದಲು ಇವತ್ತೇ ಹತ್ತು ಬಿಡ್ತೀನಿ ಬಿಡಿ. ನೀವು ಪತ್ರಿಕೆ ಪ್ರಿಂಟ್ ಮಾಡಿಸೋವರೆಗೂ ಮನ್ಸು ಮಾಡಿದ್ರಲ್ಲ, ನನಗಷ್ಟೇ ಸಾಕು ಮಾವ. ಅದಕ್ಕೆ ತೃಪ್ತಿ ಪಡ್ಕೊಂಡು ದಿನ ಕಳಿತೀನಿ. ಮಾಯಾ, ನಾನು ಬೆಳ್ಳಿಗೂ ಸ್ವಾತಿಗೂ ಹೇಳ್ತೀನಿ, ಏನೂ ಆಗೋದಿಲ್ಲ, ನೀನು ಸುಮ್ಮನೆ ಇರು. ಸರಿ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಹೇಳು, ಹಾಗೆ ಮಾಡೋಣ. ಆದರೆ ಮದುವೆ ಮಾತ್ರ ಮುಂದಕ್ಕೆ ಹಾಕೋದು ಬೇಡ, ನಿಲ್ಸೋದು ಬೇಡ. ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ಒಂದು ವಿಷಯ ಹೇಳ್ತೀನಿ ಮಾವ. ಈ ಮದುವೆ ಆಗೋವರೆಗೂ ಬೆಳ್ಳಿ ಸ್ವಾತಿ ಇಬ್ಬರೂ ಎಲ್ಲಾದರೂ ಬೇರೆ ಕಡೆ ಹೆಸರೋಣ. ಮದುವೆ ಆದ ತಕ್ಷಣ ವಾಪಸ್ ಕರ್ಕೊಂಡು ಬಂದ್ಬಿಡೋಣ. ಏನು, ಸ್ವಾತಿನೂ ಬೆಳ್ಳಿನೂ ಬೇರೆ ಕಡೆ ಇರ್ಸೋದಾ? ಅವ್ರೇನು ಗತಿ ಇಲ್ಲದೆ ಮನೇಲಿದ್ದಾರೆ ಅನ್ಕೊಂಡಿದ್ಯಾ? ಬೆಳ್ಳಿಗೆ ಅವ್ರೂರಲ್ಲೇ ತುಂಬಾ ಆಸ್ತಿ ಇದೆ. ಅದು ಅಲ್ಲದೆ ನಾನು ಆಸ್ತಿಲಿ ಪಾಲ್ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ. ಇದನ್ನೆಲ್ಲ ತಗೊಂಡವಳು ಉಳುಮೆ ಮಾಡ್ಕೊಂಡು ಆರಾಮಾಗಿರ್ಬೋದು. ಸ್ವಾತಿನೂ ಅಷ್ಟೇ, ಸುಂದರ್ ಸರ್ ಮನೇಲಿ ರಾಜ್ಕುಮಾರಿ ಆಗಿರ್ಬೋದು. ಆದ್ರೆ ಅವರಿಬ್ರು ಇಲ್ಲಿ ಯಾಕಿದ್ದಾರೆ ಹೇಳು? ನನಗೋಸ್ಕರ, ನನ್ನ ಮೇಲೆ ಇರೋ ಪ್ರೀತಿಗೋಸ್ಕರ. ನನಗೂ ಅಷ್ಟೇ ಅವ್ರ ಮೇಲೆ ನಂಬಿಕೆ, ಅಷ್ಟೇ ಪ್ರೀತಿ ಇದೆ. ನೀನ್ ಹೇಳ್ದೆ ಅಂತ ಯಾರ್ದೋ ಮನೇಲಿ ಇರ್ಸೋಕ್ಕಾಗಲ್ಲ, ಗೊತ್ತಾಯ್ತಾ? ನೋಡು ಮಾಯಾ, ಇದರಿಂದ ನಿನಗೆ ಯಾವುದೇ ತೊಂದರೆ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಸರಿ ಮಾವ. ಮಾವ, ಇನ್ನೊಂದು ವಿಷಯ ಆಯ್ತು. ಮದುವೆಗೇನು ಅಡ್ಡಿ ಆಗಬಾರ್ದು ಅಂತ ದೊಡ್ಡಪ್ಪ ಅವ್ನು ಹೋಮ ಮಾಡಿಸ್ತಿದ್ದಾರೆ. ಅದ್ರಲ್ಲಿ ನೀವು ಕೂರ್ಬೇಕಂತೆ. ಹೋಮ ತಾನೆ ಮಾಡಿದ್ರಾಯ್ತು ಬಿಡು. ಮದುವೆ ನಡೆಯಲ್ಲ ಅಂತ ಹೋಮ ಬೇಡ ಅಂತ ಹೇಳಿ ಬಂದಿದ್ದೆ. ಈಗ ಸಮಾಧಾನವಾಗಿದೆಯಲ್ಲ, ಹೋಗಿ ಹೋಮ ಮಾಡಿ ಅಂತ ಹೇಳು. ಅದಕ್ಕೂ ಯಾರಾದರೂ ಅಡ್ಡಿ ಮಾಡಿದ್ರೆ ಅಂತ ಭಯ ಆಗ್ತದೆ ಮಾವ. ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡು. ಸರಿ ಮಾವ. ಇದು ನಮ್ಮ ಮಾಯಾ ಅಂದ್ರೆ. ದ ಗೇಮ್ ಇಸ್ ಆನ್. ಮಾಯನಾಟ ಈಗ ಶುರು ಆಗ್ತಿದೆ. ತುಂಬ ನೋವಾಗ್ತಿದ್ಯಾ ಚಿಕ್ಕಿ? ನನ್ನಿಂದನೇ ಇದೆಲ್ಲ ಆಗಿದ್ದು. ಔಷಧಿ ಹಚ್ಕೊಡ್ತೀನಿ, ಎಲ್ಲ ಸರಿಯಾಗುತ್ತೆ. ಇಲ್ಲ ಪುಟ್ಟ, ನನಗೇನೂ ಆಗಿಲ್ಲ ನೋಡು. ನೀನಿಲ್ಲಿ ನಗ್ನಗ್ತಾ ಇರ್ಬೋದು, ಆದರೆ ನಿನಗೆ ಗಾಯ ಎಷ್ಟಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ಮೇಲಿಂದ ನಿನಗೆ ನೋವು ಆಗೋ ಥರ ನಾನು ನಡ್ಕೊಳ್ಳಲ್ಲ. ನಾನು ಅಪ್ಪನ ಹತ್ರ ಹೇಳ್ತೀನಿ ಅಂದಾಗ ನೀವೇನಕ್ಕೆ ನಿಮ್ಮ ಹೆಸರು ಹೇಳ್ಕೊಂಡ್ರಿ? ಸ್ವಾತಿ, ನಾನು ಹಾಗೆ ಹೇಳಿರಲಿಲ್ಲ ಅಂದಿದ್ರೆ ಮುತ್ತು ಮಾವ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರೋರು. ಆಮೇಲೆ ನಿನ್ನ ಮನೆಯಿಂದ ಆಚೆ ಕಳಿಸಿರೋರು. ಮಾಯಕ್ಕನ ಉದ್ದೇಶನೂ ಅದೇ ಆಗಿತ್ತು.
ನಿನ್ನನ್ನು ಕಳ್ಸೋಕೆ ಇಷ್ಟ ಇರಲಿಲ್ಲ ಸ್ವಾತಿ, ಅದಕ್ಕೆ ಸುಳ್ಳು ಹೇಳ್ದೆ. ಕರೆಕ್ಟ್, ನೀನಿಷ್ಟು ಒಳ್ಳೆಯವಳು ಅಲ್ವಾ, ಅದಕ್ಕೆ ನಾನು ನಿನ್ನನ್ನು ಚಿಕ್ಕಮ್ಮ ಅಂತ ಕರೆಯೋದು. ನನ್ನ ಜೊತೆಗೆ ಯಾರು ಬರ್ತಾರೋ ಅವರನ್ನೆಲ್ಲ ನನ್ನಿಂದ ದೂರ ಮಾಡ್ತಾನೆ ಬಂದಿದ್ದಾರೆ. ನಿನ್ನನ್ನು ದೂರ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಸ್ವಾತಿ, ಅದಕ್ಕೆ ಹೇಳೋದು ಮಾಯಕ್ಕನ ತಂಟೆಗೆ ಹೋಗ್ಬೇಡ ಅಂತ. ನಾನು ಹೋಗಲ್ಲ ಚಿಕ್ಕಿ, ಆದ್ರೆ ಅವಳು ನಿನ್ ತಂಟೆಗೆ ಬರ್ತಾಳೆ. ಅಮ್ಮನ ತಂಟೆಗೆ ಯಾರಾದ್ರೂ ಬಂದ್ರೆ ಮಗಳು ಸುಮ್ಮನೆ ಇರ್ತಾಳ?